ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಎಲ್ಲರೂ ಕೂಡ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಪ್ರಿಪೇರ್ ಆಗುವಾಗ ಬೋರ್ಡಿಂದ ರಿಲೀಸ್ ಆಗಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿರುವಂತಹ ಎಕ್ಸಾಕ್ಟ್ ಏನೇನು ಕ್ವಶನ್ಸ್ಗಳಿದೆ ಅದು ನಿಮಗೆ ಬರಲೇಬೇಕು. ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ 2 ನಡೆದಿದೆಯಲ್ಲ, ಆ 2 ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಸ್ಗಳನ್ನ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಸಿಗುತ್ತೆ ನಿಮಗೆ. ಮಾಡೆಲ್ ಪೇಪರಲ್ಲಿ ಏನು ಕ್ವಶನ್ಸ್ ಇದೆಯೋ ಅದೇ ಪ್ರಿಪ್ರೇಟ್ರಿಗೆ ಬಂದಿರುವಂಥದ್ದು. ಸೊ 5 ಪೇಪರ್ ಅಂತ ಕೂಡ ಇಟ್ಕೊಬಿಡಿ ನೀವು. 5 ಪೇಪರ್ಸ್ನ ನೋಡ್ಕೊಳ್ಬೇಕು. 3 ಮಾಡೆಲ್ ಕ್ವಶನ್ ಪೇಪರ್ಸು, 2 ಪ್ರಿಪ್ರೇಟ್ರಿ ಪೇಪರ್ಸು, 5 ಪೇಪರ್ಸ್ನ ನೋಡ್ಕೊಳ್ಬೇಕು. ಗುಡ್ ಸ್ಕೋರ್ ಆಗಬೇಕು, ಔಟ್ ಸ್ಕೋರ್ನ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ಇಯರ್ದು 2025 ಆ್ಯನ್ಯುವಲ್ ಎಕ್ಸಾಮು, 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅಂತ ನೀವು ಸ್ಟಡಿ ಮಾಡಿಬಿಟ್ರೆ ಗುಡ್ ಸ್ಕೋರ್ನ ಮಾಡಬಹುದು. ಓಕೆನಾ? ನೆಕ್ಸ್ಟು ನನ್ನ ಚಾನಲಲ್ಲಿ ಆಲ್ರೆಡಿ ನಿಮ್ಮ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ವೀಡಿಯೋಸ್ಗಳು, ಪ್ರಾಬ್ಲಮ್ ಆಗಿರಬಹುದು ಅಥವಾ ನಿಮ್ಮ ಎಲ್ಲ ಪೇಪರಲ್ಲಿರುವಂಥ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ ಎಲ್ಲ ಕ್ವಶನ್ಸು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇವಾಗ ಏನಂತ ಹೇಳಿದ್ರೆ 4 ಮಾರ್ಕ್ಸು 6 ಮಾರ್ಕ್ಸು ಥಿಯರಿ ಟಾಪಿಕ್ ಅಷ್ಟೇ ನಾನು ಹೇಳೋದು, ಬ್ಯಾಲೆನ್ಸ್ ಇರೋದು. ಸೊ ಖಂಡಿತವಾಗ್ಲೂ ಕೂಡ ಅದನ್ನು ಹೇಳ್ತೀನಿ ನಿಮಗೆ ಇಂಪಾರ್ಟೆಂಟಾಗಿ ಯಾವುದು ನಾವು ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು. ಇವಾಗ ಪ್ರಿಪ್ರೇಟ್ರಿ 1 ಮತ್ತು 2 ಪೇಪರಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ನಾವು ಒಂದು ಸಲ ಆನ್ಸರ್ ಹೇಳಿರಲಿಲ್ಲ, ಒಂದು ಸಲ ಹೇಳಿಬಿಡೋಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ನಿಮಗಂತೂ ಆನ್ಸರ್ ಗೊತ್ತಿರುತ್ತೆ. ಅಫ್ಕೋರ್ಸ್ ಎಕ್ಸಾಮಲ್ಲೂ ಕೂಡ ನೀವೆಲ್ಲರೂ ಬರೆದಿರ್ತೀರಿ. ಆದರೂ ಹಾಕಿರುವಂಥ ಆನ್ಸರು ಇವಾಗ ಏನು ಹಾಕಿ ಬಂದಿರ್ತೀರಿ ಅದಕ್ಕೆ ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ. ಸರಿನೋ ತಪ್ಪೋ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಕೂಡ ಬಂದಾಗ ಅವರಿಗೆ ಪ್ರಿಪ್ರೇಟ್ರಿ ಪೇಪರು ಸಿಕ್ಕಿರಲ್ಲ. ಹಾಗಾಗಿ ಪ್ರಿಪ್ರೇಟ್ರಿಯಲ್ಲಿ ಏನೇನು ಕ್ವಶನ್ಸ್ಗಳು ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೂ ಕೂಡ ಪ್ರೈವೇಟಾಗಿ ಎಕ್ಸಾಮ್ನ ಕಟ್ಟಿರೋರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಭಾವನೆಯಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಇಲ್ಲಿ MCQ ಕ್ವಶನ್ಸ್ ಏನು ಕೇಳಿದ್ದಾರೆ ಅದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಕ್ವಶನ್ನು, ದ ಶೇಪ್ ಆಫ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಎ ರೈಟ್ ಆನ್ಸರ್, ಕಾನ್ವೆಕ್ಸ್ ಟು ಒರಿಜಿನ್. ಕಾನ್ವೆಕ್ಸ್ ಟು ಒರಿಜಿನ್. ನೆಕ್ಸ್ಟು ಸೆಕೆಂಡ್ ಕ್ವಶನ್, ದ ಫಾರ್ಮುಲಾ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಪ್ರೊಡಕ್ಷನ್ ಫಂಕ್ಷನಿನ ಫಾರ್ಮುಲಾ ಎ Q ಈಕ್ವಲ್ಸ್ F ಇಂಟು L, K. ರೈಟ್ ಆನ್ಸರ್. ಓಕೆ. ನೆಕ್ಸ್ಟು, ಎ ಬುಕ್ ಸೆಲ್ಲರ್ ಸೆಲ್ಸ್ 40 books. ಹೌ ಮೆನಿ ಬುಕ್ಸ್? 40 books ಎಟ್ ದ ಪ್ರೈಸ್ ಆಫ್ 20. ಸೊ 40 ಇಂಟು 20, 4 2s 8, 800 ಆಗುತ್ತೆ. ಸೊ ಆನ್ಸರ್ 800. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು ಮಕ್ಕಳೇ, ಅಷ್ಟೇ. ನೆಕ್ಸ್ಟು, RBI ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1935. ವೆರಿ ಇಂಪಾರ್ಟೆಂಟ್ ಕ್ವಶನು. ಎಕನಾಮಿಕ್ಸಲ್ಲಿ RBI ಫಂಕ್ಷನ್ಸ್ ಕೂಡ ನೀವು ನೋಡ್ಕೊಳ್ಬೇಕು. ವ್ಯಾಲ್ಯೂ ಆಫ್ MPC ಲೈಸ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, 0 and 1. 0 and 1. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ಚಾಯ್ಸ್. 6th one, choice. Method of adding 2 individual demand curve is called. Answer, horizontal summation. Next one, in labor market dash are the suppliers of labor? Households. Households. 6, idu 7, idu 8. The net contribution made by a firm is called anta kelidare. Answer, 9th one, value added. Value added. Next one, errors and, so answer ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಆಗಿದೆ. Errors and omissions are the third element of balance of payments. Next to match the following questions. Demand curve, right answer, downward sloping, A. Next to normal profit, 0 profit. Labor wage, raw material, intermediate good, managed floating, dirty floating. ರೈಟ್ ಆನ್ಸರ್. ಓಕೆ. ನೆಕ್ಸ್ಟು 1 ಮಾರ್ಕಿನ ಎಲ್ಲ ಕ್ವಶನ್ಸು ಕೂಡ ನಿಮ್ಮ ಮಾಡೆಲ್ ಪೇಪರಲ್ಲಿ ಏನಿತ್ತೋ ಅದೇ ಕ್ವಶನ್ಸು, ಆನ್ಸರ್ ಎಲ್ಲ ಹೇಳಿದ್ದೀನಿ. ಸೊ 3 ಮಾಡೆಲ್ ಕ್ವಶನ್ ಪೇಪರ್ಗೂ ಕೂಡ ಆನ್ಸರ್ಸ್ನ ವಾಚ್ ಮಾಡಿದ್ದೀರಿ ಅಂತ ಭಾವಿಸಿದ್ದೀನಿ. ಅದರಲ್ಲಿರುವ ಆನ್ಸರೇ ಇದರಲ್ಲೂ ಇರುತ್ತೆ. ಇದು 3 ಕೂಡ ಎಕ್ಸಾಕ್ಟ್ ಮಾಡೆಲ್ ಕ್ವಶನ್ ಪೇಪರು.
ಕ್ವಶನ್ಸೇ. ನೆಕ್ಸ್ಟ್ ಇಲ್ಲಿ ನಿಮಗೆ ಡಿಜಿಟಲ್ ಟ್ರಾನ್ಸಾಕ್ಷನಿಗೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬಹುದು, ಗೂಗಲ್ ಪೇ ಬರಿಬಹುದು, ಆರ್ UPI ಬರಿಬೋದು, ಫೋನ್ಪೇ ಬರಿಬೋದು, ಯಾವುದಾದ್ರೂ ಬರಿಬೋದು. GSTಯನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ GSTಗೆ ಆನ್ಸರು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಸೊ ನೀವೇನಾದರೂ ಮಾಡಲ್ ಕ್ವಶನ್ ಪೇಪರ್ ನೋಡಿಲ್ಲ, ಇದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಲಿಂಕು ಇವಾಗೇನು ಪ್ಲೇ ಆಗ್ತಿದೆ ಅದರ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಅದರಲ್ಲಿ ಇಲ್ಲಿರುವ ಆನ್ಸರ್ ಏನು, 1 ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿರಿ. 4 ಮತ್ತು 6 ಮಾರ್ಕ್ಸಿನ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ 4 ಆ್ಯಂಡ್ 6 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ ಪ್ರಾಬ್ಲಮ್ ಅಷ್ಟು ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ಪ್ರಾಬ್ಲಮ್ಸಿನಿಲ್ಲ, ಲಿಂಕ್ ಎಲ್ಲ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಈ ವರ್ಷದ ಮಕ್ಕಳಿಗೆ ಗುಡ್ ಸ್ಕೋರಿಗೆ ಎಕನಾಮಿಕ್ಸಿಂದ ನನ್ನ ಕಡೆಯಿಂದ ಏನು ಕೊಡಬೇಕೋ ಎಲ್ಲವನ್ನು ಕೊಟ್ಬಿಟ್ಟಿದ್ದೀನಿ. ಥಿಯರಿ ಕಾನ್ಸೆಪ್ಟ್ಗಳಷ್ಟೇ ಬ್ಯಾಲೆನ್ಸ್ ಇರೋದು, ಅದನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋಸ್ಗಳು ಬರ್ತಾ ಇದ್ದಂಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.